ತಿಮ್ಮಾಪುರ ಮುಧೋಳ ಮತಕ್ಷೇತ್ರದಲ್ಲಿ ಜಯ ಗಳಿಸಿದ್ರೆ ದೀರ್ಘದಂಡ ನಮಸ್ಕಾರ ಹಾಕ್ತೀನಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಹರಕೆ ಹೊತ್ತಿದ್ರು. ಇದೀಗ ಕಾಂಗ್ರೆಸ್ ಜಯಶಾಲಿಯಾಗಿದ್ದರಿಂದ ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದ್ದಾರೆ. ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಮಲ್ಲಪ್ಪ ಹೊಳೆಯಪ್ಪ ಮುದ್ದಾಪುರ ದೀರ್ಘದಂಡ ನಮಸ್ಕಾರ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತ. ವೆಂಕಟಾಪುರದ ವೀರಭದ್ರೇಶ್ವರ ದೇವಸ್ಥಾನದಿಂದ ಜ್ಞಾನೇಶ್ವರ ಮಠದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ಜ್ಞಾನೇಶ್ವರ ಮಠಕ್ಕೆ ಆಗಮಿಸಿದಾಗ ಆವಾಗ ನಮ್ಮ ಕಾರ್ಯಕರ್ತರಾದ ಸಹೋದರ ಮಲ್ಲಪ್ಪ ಮುದ್ದಾಪುರವರು ಈ ಸಾರಿ RB ತಿಮ್ಮಾಪುರ ಸಾಹೇಬರು ಗೆಲುವು ಸಾಧಿಸಿದ್ದೆ. ಆದರೆ ನಾನು ವೆಂಕಟಾಪುರದಿಂದ ಶ್ರೀ ಜ್ಞಾನೇಶ್ವರ ಮಠಕ್ಕೆ ದೀರ್ಘದಂಡ ನಮಸ್ಕಾರಗಳು ಹಾಕ್ತೀನಂತೆ ಹರಕೆಯನ್ನು ಹೊತ್ತಿದ್ದ ಉದ್ದೇಶದಿಂದ ಇವತ್ತು ಅವರು ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಕ್ಕೆ ಅವರು ತಮ್ಮ ಹರಕೆಯನ್ನು ತೀರಿಸಲು ವೆಂಕಟಾಪುರದಿಂದ ದೀರ್ಘದಂಡ ನಮಸ್ಕಾರವನ್ನು ಹಾಕುತ್ತಾ ಶ್ರೀ ಜ್ಞಾನೇಶ್ವರ ಮಠಕ್ಕೆ ಬಂದು ದೀರ್ಘದಂಡ. ಕಾಂಗ್ರೆಸ್ ಕಾರ್ಯಕರ್ತರು, ಮುದ್ದಾಪುರ್ ಮನೆತನದವರು ಹಾಗೂ ಗ್ರಾಮದ ಹಿರಿಯರು ಸೇರಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಜ್ಞಾನೇಶ್ವರ ಮಠದವರೆಗೆ ಕಾಲ್ನಡಿಗೆ ಮೂಲಕ ತೆರಳಿದ್ರು. ಈ ಸಂದರ್ಭದಲ್ಲಿ ಆರತಿ ಮಾಡಿ ಸನ್ಮಾನ ಮಾಡಲಾಯಿತು. ನಮ್ಮ ವೆಂಕಟಾಪುರ ಗ್ರಾಮದ ಯುವಕ ಬಹಳ ಉತ್ಸಾಹಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಆ ಕಾರ್ಯಕರ್ತ ಬಂದು ನಮ್ಮ RB ತಿಮ್ಮಾಪುರ ಅವರ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿ ಇವತ್ತು ನಮ್ಮ ವೀರಭದ್ರೇಶ್ವರ ಗುಡಿಯಿಂದ ವೆಂಕಟಾಪುರ ಮಾರ್ಗವಾಗಿ ಜ್ಞಾನೇಶ್ವರ ಮಠಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿದ್ದಾರೆ. ಅವನ ಖುಷಿ ಒಂದು ಮುಖ್ಯವಾಗಿ ನಮ್ಮ BJP ಸರ್ಕಾರವನ್ನು ತೊಲಗಿಸಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಜಗಜಾಂತರವಾಗಿ ಉತ್ತರೋತ್ತರವಾಗಿ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ದೀರ್ಘದಂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಪ್ಪ ಮುದ್ದಾಪುರ ಮಾತನಾಡಿ, ನಿಮಗೆ ಗೆಲುವು ಸಿಗಲಿದೆ ಎಂದು RB ತಿಮ್ಮಾಪುರರಿಗೆ ಜ್ಞಾನೇಶ್ವರ ಮಠದ ಬ್ರಹ್ಮಾನಂದ ಮಹಾಸ್ವಾಮೀಜಿ ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದದಿಂದ RB ತಿಮ್ಮಾಪುರ ವಿಜಯಶಾಲಿಯಾಗಿದ್ದಾರೆ ಎಂದರು. ನಮ್ಮ ಬ್ರಹ್ಮಾನಂದ ಸ್ವಾಮಿಗಳು ಆಶೀರ್ವಾದ ಮಾಡ್ಯಾರ. ನಮ್ಮ ತಿಮ್ಮಾಪುರ ಸಾಹೇಬ್ರು ಹಾಕಿ ಬಂದಾರ. ಸಾಹೇಬ್ರು ಬರಬೇಕು. ನಾ ಜ್ಞಾನೇಶ್ವರ ಮಠಕ್ಕೆ ವೆಂಕಟಾಪುರ ಹಿರಾನದೇವ್ರ ಗುಡಿಯಿಂದ ಜ್ಞಾನೇಶ್ವರ ಮಠಕ್ಕೆ ದೀರ್ ನಮಸ್ಕಾರ ಹಾಕ್ತಾನೆ ಅಂತೇಳಿ ಬಿಡ್ಕೊಂಡಿನಿ ರೀ. ನಮ್ಮ ಸಾಹೇಬ್ರು ನಮಗೆಲ್ಲ ಕೆಲಸ ಮಾಡ್ತಾರನ್ನೋ ಭರವಸೆದಿಂದ ನಾವು ತಿಮ್ಮಾಪುರ ಸಾಹೇಬ್ ಬರಬೇಕು, ನಾವು ದೀರ್ ನಮಸ್ಕಾರ ಹಾಕಕ್ಕೆ ನಮ್ಮ ಜ್ಞಾನೇಶ್ವರ ಆಚಾರಿಗೆ ಬಿಡ್ಕೊಂಡಿದ್ದೆ ಮಠಕ್ಕೆ. ಅದರ ಸಂಬಂಧ ನಾವು ನಮಸ್ಕಾರ ಸಾಹೇಬ್ರ ಅಭಿಮಾನಕ್ಕಾಗಿ ನಾವು ದೀರ್ ನಮಸ್ಕಾರ ಆಶೀರ್ವಾದ ಮಾಡ್ಯಾರ. ನಮ್ಗೆ ಕಾರ್ಯಕರ್ತರು ಇಲ್ಲಿ ಬೆಳಕಿಗೆ ಬರಾಕ್ತಾರ. ಇಂಥ ಕಾರ್ಯಕರ್ತರು ಎಲ್ಲ ಹಳ್ಳಿಯಾಗದಾರ. ಅವರಿಗೆ ಪಕ್ಷ ಮತ್ತು ಸಾಹೇಬ್ರು ಅದಾರ ಅಂತೇಳಿ ಜೊತೆ ಇದು ಅಂತೇಳಿ ನಾವು ಧೈರ್ಯ ಹೇಳ್ತೀವಿ. ಏನೋ ಬಂದರೂ ಕೆಲಸನ ಮಾಡಿಸ್ಕೊಡ್ತೀವಿ ಹೇಳ್ತೀವಿ ರೀ. ಇಂಥ ಕಾರ್ಯಕರ್ತರ ಅಭಿಮಾನಕ್ಕೆ ಮಲ್ಲಪ್ಪನ ಮುದ್ದಾಪುರವರು ಅವ್ರ ಊರಿಂದ ವೆಂಕಟಾಪುರದಿಂದ ಇಲ್ಲಿ ನಮಸ್ಕಾರ ಹಾಕ್ಯಾರ. ಜ್ಞಾನೇಶ್ವರ ಬಿಡ್ಕೊಂಡ ಅವ್ರಿಗೂ ಸಾಹೇಬ್ರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಕಾಂಗ್ರೆಸ್ ಪಕ್ಷದ ಪರವಾಗಿಯೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಈ ವೇಳೆ ಶಿವಾನಂದ ಉದುಪುಡಿ, ಮಹಂತೇಶ್ ಹಿರೇಮಠ್, ಮಹದೇವ ದೊಡ್ಡಮನಿ, ಈರಪ್ಪ ಬುದ್ನಿ, ಪ್ರಭು ಹೊನವಾಡ, ಗೋವಿಂದಪ್ಪ ಕೌಲಗಿ, ಭೀಮಸಿ ಪಾಟೀಲ್, ಬಸವರಾಜ ಚಿಪ್ಪಲಕಟ್ಟಿ, ಸೆಟ್ಟಪ್ಪ ಮುದ್ದಾಪುರ್ ಹಾಗೂ ಮಹಿಳೆಯರು ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಶಾಲೆಗಳಿಗೆ ಬೇಸಿಗೆ ರಜೆ ಬಿದ್ದಿದೆ. ಮಕ್ಕಳಿಗೆ ಎಲ್ಲಿಗೆ ಕಳಿಸಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಮುಧೋಳದ ಆಕ್ಸ್ಫರ್ಡ್ ಶಾಲೆಗೆ ಕರೆದುಕೊಂಡು ಬನ್ನಿ. ನವೋದಯ ಮಾದರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಕ್ಸ್ಫರ್ಡ್ ಕೋಚಿಂಗ್ ಕ್ಲಾಸ್ ಶುರುವಾಗಿದೆ. LKG to 9th ವರೆಗೆ ವಿವಿಧ ವಸತಿ ಶಾಲೆಗಳ ಪ್ರವೇಶಕ್ಕೆ CET ಮಾದರಿಯ ವಿಶೇಷ ತರಬೇತಿ ನೀಡಲಾಗುವುದು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕಬಡ್ಡಿ, ಖೋ ಖೋ, ಅಥ್ಲೆಟಿಕ್ಸ್, ಸ್ವಿಮ್ಮಿಂಗ್ ಹಾಗೆ ಯೋಗಾಸನ, ವಿವಿಧ ಕ್ರೀಡೆಗಳ ವಿಶೇಷ ಟ್ರೈನಿಂಗ್ ನೀಡಲಾಗುತ್ತೆ. ಸತತ 17 ವರ್ಷಗಳಿಂದ ಯಶಸ್ವಿ ತರಬೇತಿ ಮತ್ತು ಕ್ರೀಡಾ ತರಬೇತಿ ನೀಡುವಲ್ಲಿ ಆಕ್ಸ್ಫರ್ಡ್ ಸ್ಕೂಲ್ ಯಶಸ್ವಿಯಾಗಿದೆ. ಏಪ್ರಿಲ್ 2ರಿಂದ ತರಗತಿಗಳು ಪ್ರಾರಂಭವಾಗಿವೆ. ಇನ್ಯಾಕೆ ತಡ? ನಿಮ್ಮ ಮಕ್ಕಳ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶ.
ಹಳ್ಳಿಗಳಿಂದ ಬರುವ ಮಕ್ಕಳಿಗೆ ವಿಶೇಷ ವಾಹನದ ವ್ಯವಸ್ಥೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಆಕ್ಸ್ಫರ್ಡ್ ಕಾನ್ವೆಂಟ್ ಸ್ಕೂಲ್, ಗುಜ್ಜನವರ್ ಕಾಲನಿ, ಬಸವೇಶ್ವರ ಕಲ್ಯಾಣ ಮಂಟಪ ಹತ್ತಿರ, ಕಾತರಕಿ ರೋಡ್, ಮುಧೋಳ. ಮೊಬೈಲ್ ನಂಬರ್ 9591595135, 9886969634. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.